ಸರ್ಕಾರದ ವಿವಿಧ ಯೋಜನೆ ಅಕ್ಕಿಗೆ ಕಣ್ಣು ಹಾಕಿದ 4 ಕದೀಮರು. ರಬಕವಿ-ಬನಹಟ್ಟಿ ಸುಮಾರು 2560 ಕೆಜಿ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವ ರಾಘವೇಂದ್ರ ಗಂಗಪ್ಪ ತೇಲಿ ಅವರ ಮನೆಯ ಮೇಲೆ ದಿಢೀರನೆ ದಾಳಿ ನಡೆಸಿದ ಅಧಿಕಾರಿಗಳು 2.5 ಟನ್ ಪಡಿತರ ಅಕ್ಕಿ ವಶಪಡಿಸಿಕೊಂಡು 4 ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ರಾಘವೇಂದ್ರ ಗಂಗಪ್ಪ ತೇಲಿ, A2 ಮನ್ಸೂರ ಅಲ್ಲವುದ್ದೀನ್ ಸೈಯದ್, A3 ಮಲ್ಲಪ್ಪ ವೆಂಕಪ್ಪ ಅತಣಿ, A4 ಸವಿತಾ ಗಂಡ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದರು. ಈ A1 ಆರೋಪಿಯಾದ ರಾಘವೇಂದ್ರ ಗಂಗಪ್ಪ ತೇಲಿ ಈತನ ಮೇಲೆ ಈ ರೀತಿ ಸಾಕಷ್ಟು ಕೇಸ್ ದಾಖಲಾಗಿರುವುದು ಕಂಡುಬಂದಿದೆ. ಪೊಲೀಸ್ ಮೂಲಗಳಿಂದ ವಿಷಯ ತಿಳಿದು ಬಂದಿದೆ. ಇದಷ್ಟೇ ಅಲ್ಲದೆ ಈ ಅಕ್ರಮ ದಂಧೆಯಲ್ಲಿ ಈತನೇ ಕಿಂಗ್ ಪಿನ್ ಎಂದರೂ ತಪ್ಪಾಗಲಾರದು. ವರದಿ ಆಸ್ಮಾ ಕಮಲನವರ. ಇದು ಯಾವಾರು ಗೊತ್ತಪ್ಪ ಅಂತಂದ್ರೆ ನಾವು ಅಂಕಿ ಸಂಖ್ಯೆ ಹೇಳಬೇಕಾಗೈತಿ. ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ಆದಂಥ ಘಟನೆಗಳು ಸರ್ಕಾರ ನಮ್ಗೆ ಫ್ರೀಯಾಗಿ ಅಕ್ಕಿ ಕೊಟ್ರೆ 18ರಿಂದ 20 ರೂಪಾಯಿಯನ್ನ ತಗೋತಾರೆ. ಅದರಿಂದ 30-35 ರೂಪಾಯಿಗೆ ಮಾರ್ತಾರೆ. ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲೋ, ಇದು ಅನ್ಯಾಯ ಹೊಂದಲ್ಲೋ, ಇದು ಭ್ರಷ್ಟಾಚಾರ ಹೊಂದಲ್ಲೋ. ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಾಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿವಾಣ ಸರ್ಕಾರ ಹಾಕಬೇಕು ಅಂತ ಕೈಯಿಂದ ನಾನು ಪತ್ರಿಕಾ ಮುಖಾಂತರ ಹೇಳ್ತೇನೆ.